ಯೋಗ ನಿದ್ರೆಯೊಳಿವುದು ಬಹುಸೂಜಿಗ ನಾಗಶಯನ ಅರಿ ನನ್ನ ಅರಿ ಈ ಪರಿ ಯೋಗ ನಿದ್ರೆಯೊಳಿವುದು ಬಹುಸೂಜಿಗ ನಾಗಶಯನ ಅರಿ ಗುರು ಪಾಂಡವರ ಭೂಮಿ ವಿಚಾರದೆ ಗುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿಹನು ಸೂತ್ರಧಾರ ಅಡಿಹನು ಸೂತ್ರಧಾರ ನಟನೆಯು ಆಶ್ಚರ್ಯಕರ ಅರಿಯ ನಟನೆಯು ಆಶ್ಚರ್ಯಕರ ಗಿಡಮ ಗೋಚರನ ಕೀರ್ತಿಯ ಪಾರ ಗಿಡಮ ಗೋಚರನ ಕೀರ್ತಿಯ ಪಾರ ನಾಗಶಯನ ಅರಿ ಈ ಪರಿ ಯೋಗ ನಿದ್ರೆಯೊಳಿವುದು ಬಹುಸೂಜಿಗ ನಾಗಶಯನ ಅರಿ ನಾಗಶಯನ ಅರಿ ನಾಗಶಯನ ಅರಿ ಪರಾಪರ ವಸ್ತುವಾದ ಪರಮಾತ್ಮರು ನಿದ್ರಿಸುತ್ತಿರುವರು. ನಾನು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ಯಾರೇ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇ ಕಸಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇ ಕಸಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇ ಕಳಕಳಿಸುತ್ತಿವೆ ದೇವಲೋಕಾದಿಲೋಕ ಕರುಗಿ ಧರೆಗಿಳಿದಂತಿದೆ ದೇವಲೋಕಾದಿಲೋಕ ಮೆರುಗಿ ಧರೆಗಿಳಿದಂತಿದೆ ಜನಿತು ಹಿ ಕೃಷ್ಣನ ಸದಾ ಸಿರಿತನ ಅನಿತೋ ಹಿ ಕೃಷ್ಣನ ದರ್ಪದ ಸುರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಹೆತ್ತ ನೋಡಿದ ರತ್ನ
ಕೆತ್ತಣೆ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವುದಲ್ಲ ಏ ಮಾಧವನ ಅರಮನೆ. ಇರಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ. ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರಗಳ ಕಂಬಗಳು, ನೀಲರತ್ನ ಪಚ್ಚೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರಗಳ ಕಂಬಗಳು, ನೀಲರತ್ನ ಪಚ್ಚೆಗಳು, ಗೋಮೇದಿತ ಪುಷ್ಯರಾಗ ವೈಡೂರ್ಯದ ಈ ಸೊಬಗ. ಗೋಮೇದಿತ ಪುಷ್ಯರಾಗ, ಗೋಮೇದಿತ ಪುಷ್ಯರಾಗ ವೈಡೂರ್ಯದ ರತ್ನದ ಕಳಸಗಳು ಥಳ ಥಳನೆ ಹೊಳೆಯುವವ. ರತ್ನದ ಕಳಸಗಳು ಥಳ ಥಳನೆ ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗ ಕುಸಿದು ಬಲ. ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ. ಮಾಧವನ ಅರಮನೆಯು ಎನಿತು ರಮ್ಯವ, ಶ್ರೀ ಅರಿಯ ಭವನವು ಅತಿ ನಿಗೂಢವ. ಮಾಧವನ ಅರಮನೆಯು ಎನಿತು ರಮ್ಯವ, ಶ್ರೀ ಅರಿಯ ಭವನವು ಅತಿ ನಿಗೂಢವ. ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು. ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದ ನೋಡೆ. ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದ ನೋಡೆ. ಮಾಧವನರ ಮನೆಯು ಮನಕ್ಕೆ ಮುದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಕಾಣೆನ ಬಲ 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 ಬಲ. ಏನಿ ಭವನದ ಶಯನಾಕಾರದ ಕಲಾಕೃತಿ, ಎಲ್ಲೆಲ್ಲಿಯೂ ಕಾಣದಂತ ಅತ್ಯದ್ಭುತವಾದ ಕಲಾವಿನ್ಯಾಸ, ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಿತ್ರಪಟಗಳು, ಏನಿ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರವನ್ನ ವಿಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಶಯನಾಗಾರ. ಏನೇ ಚಿತ್ರ ವಿಚಿತ್ರಮಯ ನರಕದ ಮಾಣಿಕ್ಯ ಗೋಮಾತೆಗಳನ್ನಿತ್ತು ಕೆತ್ತಲ್ಪಟ್ಟಿರುವ ಸಾಲುಗೊಂಬೆಗಳ ಸೊಬಗು, ದೃಷ್ಟಿ ಬೀರಿದೊಡೆಯಲ್ಲ ಚಿತ್ತ ಚಾಂಚಲ್ಯಗೊಳಿಸುವ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯ ಮಧುರ ಮಿಲನ. ಏ ಮಂದಿರದಲ್ಲಿ ರಂಭಾ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನಮೆಚ್ಚುವಂತೆ ಸಿದ್ಧ ಮಾಡಿಕೊಂಡಿರುವ
ಕುಸುಮ ಕೋಮಲ ತಲುಪದಂತೆ ಪರಿಶೋಭಿಸುತ್ತಿರುವುದಲ್ಲ. ಏ ಮಾಧವನ ಶಯನಾಗು, ಎನ್ನ ಶರೀರವನ್ನೇ ಒಪ್ಪು, ಮನಸ್ಸಿನ ಚಿಂತಾಗ್ರತೆಯನ್ನು ಹೊರಿಸಿ ಎನ್ನ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ. ಒಬ್ಬ ನನಗೇತರ ಭ್ರಾಂತು. ಜಗತ್ತಿನ ರಾಜರುಗಳಿಗೆಲ್ಲ ಸತ್ಕರಿಸಿಕೊಂಡು, ಸಕಲ ರಾಜರಿಂದ ಸತ್ಕರಿಸಿಕೊಂಡು, ಅರ್ಥ ಜನ ಪರಿಪಾಲಕನಾಗಿ, ಧೃತರಾಷ್ಟ್ರ ದೇಶ ದೊರೆಯನಾಗಿ, ಗಾಂಧಾರಿ ಗರ್ಭ ಸಂಜಾತನಾಗಿ, ಕುರು ಸಾಮ್ರಾಟನಾಗಿ ರಾರಾಯಿಸುತ್ತಿರುವ ದುರ್ಯೋಧನ ಸಿರಿ ಸಂಪತ್ತಿಗೆ ಸರಿತೋಗಬಲ್ಲದೆ ಮಾಧವನ ಅರಮನೆ. ಏನೇ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರನೆಯೋಟ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಂಗಣಿಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಅದು ಈ ಮಾಧವನ ಅರಮನೆಯಲ್ಲಿ. ಚಂದ್ರನಂತೆ ಹೊಳೆಯುವ ನವಚಂದ್ರಕಾಂತೆಯರ ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಹಾಸ. ಈ ಸೌಂದರ್ಯವೆಲ್ಲ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. ಹಲೋ ಹಲೋ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಕೌರವೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ. ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈ ದುರ್ಯೋಧನ. ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆയും ಪಿಡಿದಿಗ ವೀರ ಶರೀರವು ಮಾತಿಸಿದ ಹುಲಿಯಾಕಾರ. ಕರದೊಳು ಗದೆയും ಪಿಡಿದಿಗ ವೀರ ಶರೀರವು ಮಾತಿಸಿದ ಹುಲಿಯಾಕಾರ. ಉರಿಮೀಸೆಯ ಧೊರೆ ಈಶರಧಾರ. ಆ ಉರಿಮೀಸೆಯ ಧೊರೆ ಈಶರಧಾರ. ನಡೆಯುವ ಭಂಗಿಯೋ ಬಲು ಗಂಭೀರ. ನಡೆಯುವ ಭಂಗಿಯೋ ಬಲು ಗಂಭೀರ. ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ 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 ಕುರುನಂದನ. ಕುರುನಂದನ ಗೌರವ. ಇದೇನು ಕನಸು ಅಥವಾ ನನಗೆ ಮತಿ ಪ್ರಮೇಯವೋ? ಏನೇ ಶಿಲಾಬಾಲಕಿಯರ, ಓಹೋ ಮರೆತಿದ್ದೆ, ಇವೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ಮಾಯಾ ಶಯನಾಗಾರವನ್ನು ನೋಡಿ ಬೆಚ್ಚಿ ಬೆರಗಾಗುವನಲ್ಲ. ಹೇ ಚಂದ್ರಕುಲ ಚಕ್ರೇಶ್ವರ, ಸ್ವಸಾಗರ ಪುತ್ರಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ದೇವಿಯ ಕುವರ, ಗಾಂಧಾರಿ ಗರ್ಭ ಸಂಜಾತ, ಶತ್ರುವಂಶ ದುರೀಣ, ಹಸ್ತಿನಾವತಿಯ ಮಣಿಮಕುಟನ ಭವನಕ್ಕಿಂತಲೂ ಕೃಷ್ಣನ ಮಂದಿರ ಅದ್ಭುತವೇ, ರಮಣೀಯವೇ, ಶೋಭಾನಿ ಮಾಯವೇ. ಓಹೋ, ಸಾರ್ಥಕಿ ಇಲ್ಲೇ ಇರುವಂತಿದೆ. ಸಾರ್ಥಕಿ ಕೃಷ್ಣನಲ್ಲಿ. ಓಹೋ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ಸಾರ್ಥಕಿ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಏ ಕೃಷ್ಣನ ನಿದ್ರೆಯು ಇನ್ನೂ ಮುಗಿದಿಲ್ಲವೇ?
ಕೃಷ್ಣ, ಮುಕುಂದ, ಮಾಧವ ಇವನಲ್ಲವಯ್ಯ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಓಹೋ ಸಾರ್ಥಕಿ, ಹೀಗೆಂದು ತೋರುವುದು ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡಿದಂತೆ ತೋರುವುದಲ್ಲ ಸಾರ್ಥಕಿ. ನನಗೂ ಹಾಗೆಯೇ ತೋರುತ್ತಿದೆ ಕುರ್ರಾಜ. ಸಾರ್ಥಕಿ, ನಿಮ್ಮಲ್ಲೊಂದು ಮಾತಿರುವುದು. ಅದೇನು ಕುರ್ರಾಜ? ಪಾಂಡವರಿಗೂ ನಮಗೂ ಬೇಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನಮ್ಮಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಪರಮಾತ್ಮರ ಅಧೀನರು. ಪರಮಾತ್ಮರೆಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾರಿಸಬಲ್ಲ ಕೃಷ್ಣನು ನಮ್ಮ ಪಕ್ಷವಾದರೆ ಇಡೀ ಹಾದವ ಸೈನ್ಯವೇ ನಮ್ಮ ಪಕ್ಷವನ್ನು ಸೇರಿದಂತಾಗಿದೆ. ಅದರಲ್ಲಿ ಸಂದೇಹವೇನು ಕುರ್ರಾಜ? ಸೇರಿದಂತೆಯೇ ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲಿ ಸಾರ್ಥಕಿ. ರಾಜಾದಿರಾಜ, ಮಾರ್ತಾಂಡ ತೇಜ, ಭೂಮಂಡಲಗಳ ಕಂಡ ಕೀರ್ತಿ ಪ್ರಚಂಡ ಕುರುಕುಲ ಸಾರ್ವಭೌಮನಾದ ನಾನು ಗೋಪಾಲನ ಪಾದರಡಿಯಲ್ಲಿ ಅಸಂಭವ ಅಪಮಾನಕರ ನನಗೆ ಯೋಗ್ಯವಾದ ಪೀಠ. ಸದಾ ನಿನ್ನ ಅಭಯಂ ನಿರಂತರ ಪೂರ್ವಯದಿ ಶ್ರೀವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೂರ್ವಯದಿ ಶ್ರೀವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮಸಿ. ದೀನಬಂಧು ನಿಗಮಾಗಮಸಿ ಅಗಣಿತ ಗುಣಗಣ ಹರಿಸುವ ಮದನ. ಅಗಣಿತ ಗುಣಗಣ ಹರಿಸುವ ಮದನ ಜಗದ ವ್ಯಾಪಕ. ಕೃಷ್ಣ ಮಾಧವ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿತ ಭಕ್ತರ ಅಭಯ ಪ್ರದಾತ. ನಂಬಿತ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ದಯದಿ ವಾಸುದೇವಂ. ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಪಾರ್ಥ? ಏಕೆ, ಏನಾಯಿತು? ಅದನ್ನು ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ಇದೇನು ಆಶ್ಚರ್ಯ? ನಿಮ್ಮ ಆಲಸ್ಯ ಪ್ರಕೃತಿಯ ದುಷ್ಟಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದರಲ್ಲಿಯೂ ನಾವು ಮರುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದಿದ್ರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿರುವವೂ ಸಾತ್ವಿಕಿ. ಏಕೆ ಅರ್ಜುನ? ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಬಳಿಕ ನಾನು ಹೊರಟಿದ್ದು, ಆದರೆ ನನ್ನ ಸುದಯ ಬಲದಿಂದ ನಾನೇ ದ್ವಾರಕೆಗೆ ಮೊದಲು ಬಂದನು ಅರ್ಜುನ. ದುರ್ಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುಸ್ವರೂಪವಾದ ಫಲಗಳು ಅವರಿಗೆ ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಎಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದ್ರಲ್ಲವೇ 4 ಮಂದಿ ರಾಜ್ಯರ ಸಹಕಾರ ಸಹಾಯ ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಅರ್ಜುನ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ, ಆದರೆ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದಿರುವುದು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನ ನಾನಿನ್ನು ಮರೆತಿಲ್ಲ. ದುರ್ಯೋಧನ, ನೀನು ಸಹ ಮರೆಯಬೇಡ. ಅರ್ಜುನ, ನೀನು ಸಹ ಮರೆಯಬೇಡ. ಜನಾರ್ದನ, ಜಾಗರೀತನ, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ದೇವ. ಶಬರಿಗಭಯವನಿತ್ತ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ವ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆಯ ಕೇಳೋ, ಎನ್ನ ಮೊರೆಯ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ಮನೆಗೆ ಇದ್ದಾದ್ಮೇಲೆ ಆಗೋದಲ್ಲ, ಆಮೇಲೆ ಅರ್ಜುನ ಆಡ್ಬೋದು ಬೇಡ. ಜನಾರ್ದನ,
ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ವದನ ಹಿಗಿಸು ಲೋಕದ ಭವಬಂಧನ ಹಿಗಿಸು ಲೋಕದ ಭವಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದ ನೀನೆಂದು ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನೆಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಹಿಗಿಸು ಲೋಕದ ಭವಬಂಧನ ಹಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು ಪಾರ್ಥ? ಕ್ಷಣಕಾಲವಾಯಿತು ದೇವ. ಎಲ್ಲರೂ ಕುಶಲವೇ? ತಮ್ಮ ದಯದಿಂದ ಸರ್ವರೂ ಕುಶಲ. ಸಮಾಚಾರವೇನು? ಈ ಚರಣದಲ್ಲಿ ಏಕೆ ಕುಳಿತ ಪಾರ್ಥ? ಶಿರೋಭಾಗದಲ್ಲಿ ಪೀಠಗಳಿರಲಿವೆ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನಮಗೆ ಸ್ಥಾನ, ಅದುವೇ ನಮಗೆ ಮಹಾಪ್ರಸಾದ. ಯಾರು? ನಾನು ಕುರುಚಕ್ರೇಶ್ವರ ಭಾವ ಸುಯೋಧನ. ನಾನು ನಿನ್ನನ್ನು ನೋಡಲೇ ಇಲ್ಲವಲ್ಲ ಭಾವ. ಸೌಖ್ಯವೇ? ಸಮಾಚಾರವೇನು? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಂತೆ. ಚಕ್ರವರ್ತಿಗಳಾದ ನೀವೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಬಾವಾ ವಾಮಾರಮಣ, ಹೆದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟು ಕೃಷ್ಣ ನಾಗಿದೆ ನಿನ್ನ ಕಾಪಟ ನಾಟಕ. ಹಾಗೇನಿಲ್ಲ ಭಾವ, ನಾನು ನೀವು ಬಂದದ್ದನ್ನು ಗಮನಿಸಿಲ್ಲ. ಹಾಗೇನಾದರೂ ನೋಡಿದ್ದರೆ ಸ್ವತಃ ನಿಮ್ಮನ್ನು ನಾನೇ ಸ್ವಾಗತಿಸುತ್ತಿದ್ದೆ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ ಗರೆವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಏಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲಿಲ್ಲ.
ಕೃಷ್ಣ. ಏನು ಭಾವ, ಯುದ್ಧವೇ? ಹೌದು ಬಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆಯನ್ನು ಕೇಳುವೆಯ ಭಾವ? ಏನು ನಿನ್ನ ಸಲಹೆ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ. ಕೃಷ್ಣ, ಭಾವ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾಡಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಗೆದು ರಕ್ತದ ಮಡುವಿನ ಹುಡುಕಾದ ತೊಡಗುವರ ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನೋ ಹುಡುಕಾಡ ತೊಡಗುವರೋ ತಮ್ಮ ಪತಿಪುತ್ರರ ಶವಗಳ. ಮೂಲದಲ್ಲಿ ಜನಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು, ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದರೆ ಸಮಾಧಾನ ಕಾಂಬುದು, ಗಮನಿಸಿದರೆ ಸಮಾಧಾನ ಕಾಂಬುದು. ಧರಣಿ ನಾರಿ ಯಾರನ್ನು ಒರೆಸಿಹಳು, ಧರಣಿ ನಾರಿ ಯಾರನ್ನು ಒರೆಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು. ಕೃಷ್ಣ, ನಮ್ಮಲ್ಲೇ ಯಾರೊಡನೆ ಸಮಾಗಮ ಬಯಸಿಹಳು. ಜಂಬ ವಿಚಾರವ ಅನುಸರಿಸು, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ. ಅನುಜರಿ ಗನ್ಯಾಯ ದೈವದು ನ್ಯಾಯವೇ, ಅನುಜರಿ ಗನ್ಯಾಯ ದೈವದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ, ಸಹಜಾತರಿಗೆ ಸಮಭಾಗ ನೀಡಿ. ಮುಂದಿನ ಸಂತತಿಗಾದರ್ಶನಾಗು, ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು. ಗಮನಿಸಿದರೆ ಸಮಾಧಾನ ಕಾಬುದು, ಗಮನಿಸಿದರೆ ಸಮಾಧಾನ ಕಾಂಬುದು. ಧರಣಿ ನಾರಿ ಯಾರನ್ನು ವರಿಸಿಹಳು,
ಧರಣಿ ನಾರಿ ಯಾರನ್ನು ವರಿಸಿಹಳು, ಯಾರೊಡನೆ ಸಮಾಗಮ ಬಯಸಿಹಳು, ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು, 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 ಅನುಸರಿಸು. ಭಾವ, ಕೃಷ್ಣ, ಕೇವಲ ನೆಲೆದಾಸೆಗಳಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಸಾಹಸದ ವಿಚಾರದಲ್ಲಿ ಹೆಚ್ಚಿನ ಪರಿಶ್ರಮ ನಮಗೂ ಇದೆ. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಅರ್ಜುನ, ಕೇಳಿದೀಯಾ ನಿನ್ನ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಿರುವಂತೆ ತೋರುತ್ತಿದೆಯಲ್ಲ ಪಾರ್ಥ. ಹೌದು ಪರಮಾತ್ಮ. ಛೇ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ನನಗೊಂದು ತಿಳಿದು ದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನಮಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರ್ವರಿಗೂ ಸರಿಸಮಾನವಾದ ಬಂಧು. ನೀನು ವೀರನು, ವೀರನು, ನ್ಯಾಯಾಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಂತಾಗುವುದು ಕೃಷ್ಣ. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ಯಾರು? ನಿನಗಿಂತ ಚಿಕ್ಕವನು. ಇರಬಹುದು. ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿದೆ. ಕಪಟಿ. ಭಾವ, ನಾನು ನೀವೀರ್ವರಿಗೂ ಸಹಾಯ ಮಾಡುವೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಗುರು ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಾಸ್ತ್ರನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ನಿರಸ್ತನು ನಿರಾಯುಧನು ಏತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಿಲ್ಲ ಕೃಷ್ಣ. ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ಕುಲುಬಲರಾಮ ಸಹಿತ ಆದವಾಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ ಕೃಷ್ಣ. ಭಲೇ ಭಾವ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರೆಯಿತು. ನಡೆಯೇ ಭಾವ, ಯಾದವ ಸೈನ್ಯಕ್ಕೆ ತಮ್ಮ ಪಕ್ಷ ವಹಿಸುವಂತೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲೇ ಕೃಷ್ಣ. ಭಾವ, ಬಲೆ ಭಾವ, ಬಲೆ ಕಾಪಟ ನಾಟಕ ಸೂತ್ರಧಾರಿ ಬಲೆ ಕಣ್ಸನ್ನಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನೇನು ಅರಿಯದನೆಂದು ಬಯಸಿಯ ಕೃಷ್ಣ. ಕೃಷ್ಣ ಒಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ ಒಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಪ್ರಚಂಡ ರಕ್ತ ತಾಂಡವ ಪ್ರಣಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೆ ಪಾಂಡವರ ಅದೆಂತು ಪಾಲಿಪೆಯೋ. ನೋಡುವೆನು ನಿನ ಬಂಟ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಬಹು ಕಬಡ್ಡಿ ಬಹುಪಕ್ಷಪಾತಿ ಪಾಂಡವರೆಂದರೆ ಬಲು ಮಮತಿ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲವೇ ಇಲ್ಲ, ಹಾಗೆಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಭಾವ, ಈಗ ನೀವೇ ಬೇರೆ ನಾವೇ ಬೇರೆ, ಆದರೂ ಬಾಧಕವಿಲ್ಲ ಕೃಷ್ಣ. ಕುರುಕ್ಷೇತ್ರ ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡಲಿಲ್ಲವೆಂದು ವಾಚನ ಕೊಟ್ಟಿರುವೆ. ವಾಚನ ಭ್ರಷ್ಟನಾಗಬೇಡ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಭಾವ? ನಡೆ ಭಾವ. ಕೃಷ್ಣ, ಈ ನಿನ್ನ ತುಚ್ಛ ಮನೋಭಾವವನ್ನು ಬಿಡು. ಆಶ್ಚರ್ಯದಿಂದ ಉಚ್ಚರಿಸುತ್ತೇನೆ, ಎಚ್ಚರ. ಅದು ಮುಂದೆ ತಾನೇ ತಿಳಿದು ನಡೆ ಭಾವ. ಎಚ್ಚರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಆಯಿತು. ಆರ್ಯಾವರ್ತದ ಯೋಗಶ್ರೇಷ್ಠನು, ನನ್ನ ಪ್ರಾಣ ಸಮಾನನೂ ಆದ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿರುವನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿರುವನು. ಎಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚು ಮನದಿಯನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಬಿಚ್ಚು ಮನದಿಯನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ, ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ, ಒಂದು ವಿಜಯದ ಪತಾಕೆಯನ. ಸಿಂಧು ಶಯನ ನನ್ನ ರಥವೇರಿದೊಡೆ, ಒಂದು ವಿಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿ. ಪಾಂಡವರು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಗಂಡುಗಲಿಗಳೆಂದು ಬಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳೆ. ಗಳೆಂದು ಬಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳೆ. ಪಾಂಡವರ ದೌರ್ದಂಡತನವನ್ನು ಭರತ ಕಂಡದೊಳು ನಾವು ತೋರ್ವೆವು. ಪಾಂಡವರ ದೌರ್ದಂಡತನವನ್ನು ಭರತ ಕಂಡದೊಳು ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾಮ್ ಧನ್ಯನಾದೆನೋ. ಅರ್ಜುನ, 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 ಪರಮಾತ್ಮ, ಎಂತಹ ಅಕಾರ್ಯ ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಭಾರವಾದ ಹೊರೆಯನ್ನು ಅಪೇಕ್ಷಿಸುವುದನ್ನು ಬಿಟ್ಟು ಬರಿಗೈಯಲ್ಲಿರುವ ನನ್ನನ್ನು ನಂಬಿ ಕೆಟ್ಟಿಯಲ್ಲೋ ಮರುಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ ದೇವ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಮುಂದೆ ನಡೆಯುವ ಕುರುಕ್ಷೇತ್ರದ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು.
ನಿರ್ಗತಿಕರಿಗೂ ಪಥಾಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ ನೀನೇ ನೋಡುವೆ ದೇವ. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಅಂತ ದೈವತ್ವವನ್ನು ಏನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇ ಏಕೆ ದೇವ? ಮಾಧವ ನಿನ್ನಯ ದಯ ಒಂದೇ ನಗಿರೆ ಜಗವನೆ ಗೆಲ್ಲುವೆ ನಾನು. ಮಾಧವ ನಿನ್ನಯ ದಯ ಒಂದೇ ನಗಿರೆ ಜಗವನೆ ಗೆಲ್ಲುವೆ ನಾನು. ಜಗವನೆ ಗೆಲ್ಲುವೆ ನಾನಿನ್ನಾಣೆ, ಕೊಡುವೆ ನಗ ಭಯವ ನೀನು. ಚಿಂತಿಸದಿರು ವಿಜಯ ಧನಂಜಯ, ಅಭಯವ ನೀಡುವೆ ನಾನು. ಚಿಂತಿಸದಿರು ವಿಜಯ ಧನಂಜಯ, ಅಭಯವ ನೀಡುವೆ ನಾನು. ಅಭಯವ ನೀಡುವೆ ನಾನಿನಗಿಂದು, ಧರ್ಮಕ್ಕೆ ಜಯವಾಗಲೆಂದು. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವ ನುಡಿ ಸಲ್ಲದು ಶೌರಿ. ಅರ್ಜುನ, ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವ ನುಡಿ ಸಲ್ಲದು ಶೌರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ, ಮಾಧವ ಸಾರಥಿಯಾಗಿ ಸಹಾಯವ ಮಾಡಿದರೆ, ದುರುಳರ ದುರಹಂಕಾರವ ಮುರಿದು ರಣದೊಳಿ ಕರ್ಣನ ಶಿರವನ್ನು ತರಿದು. ದುರುಳರ ದುರಹಂಕಾರವ ಮುರಿದು ರಣದೊಳಿ ಕರ್ಣನ ಶಿರವನ್ನು ತರಿದು, ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ. ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ, ಕೊಡುವೆ ನಗ ಭಯವ ನೀನು. ಧರನು ನೀನು ಹರಿಯೂ ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀಹರಿಯೂ ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ ವಿಜಯ. ಶಾಸನ ದಂಡವ ಹಿಡಿದು ನಿಂತರೆ ನಾನು, ಸಾಗರದಲೆಗಳು ವೇಗದಿ ಚಲಿಸಿ ಮೋಡಗಳ ಕಳಿಸಿ. ಸಾಗರದಲೆಗಳು ವೇಗದಿ ಮೋಡಗಳ ಕಳಿಸಿ, ಧರೆಯೊಳಗುಳಿವರೆ ಧರೆಯೊಳಗುಳಿವರೆ. ನರರ ಅಜ್ಞಾನವ ವಿನೋದದಿಂದಳಿಸಿ, ಶಾಂತಿಯಗೊಳಿಸುವೆ ನಾನೀ ಜಗವ. ಚಿಂತಿಸದಿರು ವಿಜಯ. ಮಾಧವ ನಿನ್ನ
ನಯ ದಯ ಒಂದೇ ನಗಿರೆ ಜಗವನೆ ಗೆಲ್ಲುವೆ ಜಗವನೆ ಗೆಲ್ಲುವೆ ನಿನ್ನಾಣೆ ಕೊಡುಗೆ ನಗ ಭಯವನಿ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಳ್ಳು. ಇರಲಿ, ಭಕ್ತರ ಅಭಿಷ್ಟೆಯಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ. ನೀನಿಂದು ಹೋಗಿ ಧರ್ಮಾದಿ, ಕುಂತಿ, ದ್ರೌಪದಿ ಮೊದಲಾದವರಿಗೆ ನಾನು ಬರುವುದಾಗಿ ತಿಳಿಸು. ನಾನು ಪ್ರಾತಃ ಕಾಲವೇ ಬರುವೆನು. ಹಾಗೆ ಆಗಲಿ ಪರಮಾತ್ಮ.